ಈ ಕಡೆಗಳಿಗೂ ಕೂಡ ಈ ಯುದ್ಧದ ಭೀತಿ ಆವರಿಸಿಕೊಂಡಿದೆ. ಇರಾನ್ ಅಟ್ಟಹಾಸಕ್ಕೆ ಈಗ ಅಮೆರಿಕ ಪ್ರತೀಕಾರಕ್ಕಿಳಿದಿದೆ. ಬೆಳ್ಳಂಬೆಳಗ್ಗೆ ಇರಾನ್ ಮೇಲೆ ಕ್ಷಿಪಣಿ ಸಿಡಿಸಿದೆ ಅಮೆರಿಕ. ಇರಾನ್ನಲ್ಲಿ ಅಮೆರಿಕದ B-2 ಬಾಂಬರ್ಗಳ ಅಟ್ಟಹಾಸ. ಅಮೆರಿಕ ಕೂಡ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. B-2 ಬಾಂಬರ್ಗಳನ್ನು ಈಗ ಬಳಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಇರಾನ್ ಅಟ್ಟಹಾಸಕ್ಕೆ ಅಮೆರಿಕದ ಪ್ರತಿದಾಳಿಯೂ ಕೂಡ ಈಗ ಅದೇ ರೀತಿಯಲ್ಲಿದೆ. B-2 ಬಾಂಬರ್ಗಳನ್ನು ಬಳಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಇರಾನ್ ಮೇಲೆ B-2 ಬಾಂಬರ್, ಸೂಸೈಡ್ ಡ್ರೋನ್, ಆತ್ಮಾಹುತಿ ಡ್ರೋನ್ ದಾಳಿಗಳನ್ನು ಕೂಡ ಈಗ ತೀವ್ರಗೊಳಿಸಿದೆ ಅಮೆರಿಕ. ಯಾವಾಗ ಇಸ್ರೇಲ್ನ ಟೆಲ್ ಅವೀವ್ ಜೊತೆಗೆ ಏರ್ ಡಿಫೆನ್ಸ್ ಎಲ್ಲ ಕಡೆಗಳಿಗೂ ಕೂಡ ದಾಳಿಯನ್ನು ಮಾಡಲಾಯಿತು. ಜನವಸತಿ ಪ್ರದೇಶಗಳನ್ನು ಇರಾನ್ನ ಮಿಸೈಲ್ಗಳು ಅಟ್ಯಾಕ್ ಮಾಡಿದ್ವು. ಆ ಸಂದರ್ಭದಲ್ಲಿ ಇರಾನ್ ಕೂಡ ದಾಳಿಯನ್ನು ಮುಂದುವರಿಸಿತು. ಈಗ ಇರಾನ್ ಮೇಲೆ ಅಮೆರಿಕದ B-2 ಬಾಂಬರ್ಗಳು ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ ಮೇಲೆ ರಾತ್ರೋರಾತ್ರಿ ದಾಳಿಯನ್ನು ನಡೆಸಲಾಯಿತು. ಆ ದಾಳಿಗೆ ಪ್ರತೀಕಾರವಾಗಿ ಪ್ರತ್ಯುತ್ತರವಾಗಿ ಈಗ ಅಮೆರಿಕ ಇರಾನ್ ಮೇಲೆ B-2 ಬಾಂಬರ್ಗಳನ್ನು ಬಳಸಿ ದಾಳಿಯನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ. ಅನೇಕ ಮಿಸೈಲ್ಗಳು ಇದೇ ರೀತಿಯಾಗಿ ಕಂಡಲ್ಲಿ ಬಂದು ಅಪ್ಪಳಿಸ್ತಾ ಇದೆ. ಜನವಸತಿ ಪ್ರದೇಶಗಳ ಮೇಲೆ ಮಿಸೈಲ್ ಅಪ್ಪಳಿಸ್ತಾ ಇದೆ. ಇರಾನ್ ಕಡೆಯಿಂದ ಬರ್ತಾ ಇರುವಂಥ ಮಿಸೈಲ್ಸ್ ಅದು. ಜೊತೆಯಲ್ಲಿ ಅಮೆರಿಕದ ಕಡೆಯಿಂದ B-2 ಬಾಂಬರ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಈಗ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅಂದರೆ ಇಸ್ರೇಲ್ ಹಾಗೂ ಅಮೆರಿಕದ ವತಿಯಿಂದ ಜಂಟಿ ಕಾರ್ಯಾಚರಣೆ ಅದು ವೇಗವನ್ನು ಪಡೆದುಕೊಳ್ತಾ ಇದೆ. ಜೊತೆಗೆ ಟ್ರಂಪ್ ಸೂಚನೆ ಎಚ್ಚರಿಕೆ ಕೊಟ್ಟ ನಂತರದಲ್ಲಿ ಈ ದಾಳಿಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ವಾಯುಪಡೆ ಈಗ B-2 ಬಾಂಬರ್ಗಳನ್ನು ಬಳಸಿ ಇರಾನ್ನ ಒಂದಷ್ಟು ಜಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡಿರೋದು. ಈ ಕಡೆಗಳಿಗೂ ಕೂಡ ಈ ಯುದ್ಧದ ಭೀತಿ ಆವರಿಸಿಕೊಂಡಿದೆ. ಇರಾನ್ ಅಟ್ಟಹಾಸಕ್ಕೆ ಈಗ ಅಮೆರಿಕ ಪ್ರತೀಕಾರಕ್ಕಿಳಿದಿದೆ. ಬೆಳ್ಳಂಬೆಳಗ್ಗೆ ಇರಾನ್ ಮೇಲೆ ಕ್ಷಿಪಣಿ ಸಿಡಿಸಿದೆ ಅಮೆರಿಕ. ಇರಾನ್ನಲ್ಲಿ ಅಮೆರಿಕದ B-2 ಬಾಂಬರ್ಗಳ ಅಟ್ಟಹಾಸ. ಅಮೆರಿಕ ಕೂಡ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. B-2 ಬಾಂಬರ್ಗಳನ್ನು ಈಗ ಬಳಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಇರಾನ್ ಅಟ್ಟಹಾಸಕ್ಕೆ ಅಮೆರಿಕದ ಪ್ರತಿದಾಳಿಯೂ ಕೂಡ ಈಗ ಅದೇ ರೀತಿಯಲ್ಲಿದೆ. B-2 ಬಾಂಬರ್ಗಳನ್ನು ಬಳಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಇರಾನ್ ಮೇಲೆ B-2 ಬಾಂಬರ್, ಸೂಸೈಡ್ ಡ್ರೋನ್, ಆತ್ಮಾಹುತಿ ಡ್ರೋನ್ ದಾಳಿಗಳನ್ನು ಕೂಡ ಈಗ ತೀವ್ರಗೊಳಿಸಿದೆ ಅಮೆರಿಕ. ಯಾವಾಗ ಇಸ್ರೇಲ್ನ ಟೆಲ್ ಅವೀವ್ ಜೊತೆಗೆ ಏರ್ ಡಿಫೆನ್ಸ್ ಎಲ್ಲ ಕಡೆಗಳಿಗೂ ಕೂಡ ದಾಳಿಯನ್ನು ಮಾಡಲಾಯಿತು. ಜನವಸತಿ ಪ್ರದೇಶಗಳನ್ನು ಇರಾನ್ನ ಮಿಸೈಲ್ಗಳು ಅಟ್ಯಾಕ್ ಮಾಡಿದ್ವು. ಆ ಸಂದರ್ಭದಲ್ಲಿ ಇರಾನ್ ಕೂಡ ದಾಳಿಯನ್ನು ಮುಂದುವರಿಸಿತು. ಈಗ ಇರಾನ್ ಮೇಲೆ ಅಮೆರಿಕದ B-2 ಬಾಂಬರ್ಗಳು ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ ಮೇಲೆ ರಾತ್ರೋರಾತ್ರಿ ದಾಳಿಯನ್ನು ನಡೆಸಲಾಯಿತು. ಆ ದಾಳಿಗೆ ಪ್ರತೀಕಾರವಾಗಿ ಪ್ರತ್ಯುತ್ತರವಾಗಿ ಈಗ ಅಮೆರಿಕ ಇರಾನ್ ಮೇಲೆ B-2 ಬಾಂಬರ್ಗಳನ್ನು ಬಳಸಿ ದಾಳಿಯನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ. ಅನೇಕ ಮಿಸೈಲ್ಗಳು ಇದೇ ರೀತಿಯಾಗಿ ಕಂಡಲ್ಲಿ ಬಂದು ಅಪ್ಪಳಿಸ್ತಾ ಇದೆ. ಜನವಸತಿ ಪ್ರದೇಶಗಳ ಮೇಲೆ ಮಿಸೈಲ್ ಅಪ್ಪಳಿಸ್ತಾ ಇದೆ. ಇರಾನ್ ಕಡೆಯಿಂದ ಬರ್ತಾ ಇರುವಂಥ ಮಿಸೈಲ್ಸ್ ಅದು. ಜೊತೆಯಲ್ಲಿ ಅಮೆರಿಕದ ಕಡೆಯಿಂದ B-2 ಬಾಂಬರ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಈಗ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅಂದರೆ ಇಸ್ರೇಲ್ ಹಾಗೂ ಅಮೆರಿಕದ ವತಿಯಿಂದ ಜಂಟಿ ಕಾರ್ಯಾಚರಣೆ ಅದು ವೇಗವನ್ನು ಪಡೆದುಕೊಳ್ತಾ ಇದೆ. ಜೊತೆಗೆ ಟ್ರಂಪ್ ಸೂಚನೆ ಎಚ್ಚರಿಕೆ ಕೊಟ್ಟ ನಂತರದಲ್ಲಿ ಈ ದಾಳಿಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ವಾಯುಪಡೆ ಈಗ B-2 ಬಾಂಬರ್ಗಳನ್ನು ಬಳಸಿ ಇರಾನ್ನ ಒಂದಷ್ಟು ಜಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡಿರೋದು.
ಕೂಡ ಈ ಯುದ್ಧದ ಭೀತಿ ಆವರಿಸಿಕೊಂಡಿದೆ. ಇರಾನ್ ಅಟ್ಟಹಾಸಕ್ಕೆ ಈಗ ಅಮೆರಿಕ ಪ್ರತೀಕಾರಕ್ಕಿಳಿದಿದೆ. ಬೆಳ್ಳಂಬೆಳಗ್ಗೆ ಇರಾನ್ ಮೇಲೆ ಕ್ಷಿಪಣಿ ಸಿಡಿಸಿದೆ ಅಮೆರಿಕ. ಇರಾನ್ನಲ್ಲಿ ಅಮೆರಿಕದ B2 ಬಾಂಬರ್ಗಳ ಅಟ್ಟಹಾಸ. ಅಮೆರಿಕ ಕೂಡ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. B2 ಬಾಂಬರ್ಗಳನ್ನು ಈಗ ಬಳಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಇರಾನ್ ಅಟ್ಟಹಾಸಕ್ಕೆ ಅಮೆರಿಕದ ಪ್ರತಿದಾಳಿಯೂ ಕೂಡ ಈಗ ಅದೇ ರೀತಿಯಲ್ಲಿದೆ. B2 ಬಾಂಬರ್ಗಳನ್ನು ಬಳಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಇರಾನ್ ಮೇಲೆ B2 ಬಾಂಬರ್, ಸೂಸೈಡ್ ಡ್ರೋನ್, ಆತ್ಮಾಹುತಿ ಡ್ರೋನ್ ದಾಳಿಗಳನ್ನು ಕೂಡ ಈಗ ತೀವ್ರಗೊಳಿಸಿದೆ ಅಮೆರಿಕ. ಯಾವಾಗ ಇಸ್ರೇಲ್ನ ಟೆಲ್ ಅವೀವ್ ಜೊತೆಗೆ ಏರ್ ಡಿಫೆನ್ಸ್ ಎಲ್ಲ ಕಡೆಗಳಿಗೂ ಕೂಡ ದಾಳಿಯನ್ನು ಮಾಡಲಾಯಿತು. ಜನವಸತಿ ಪ್ರದೇಶಗಳನ್ನು ಇರಾನ್ನ ಮಿಸೈಲ್ಗಳು ಅಟ್ಯಾಕ್ ಮಾಡಿದ್ವು. ಆ ಸಂದರ್ಭದಲ್ಲಿ ಇರಾನ್ ಕೂಡ ದಾಳಿಯನ್ನು ಮುಂದುವರಿಸಿತು. ಈಗ ಇರಾನ್ ಮೇಲೆ ಅಮೆರಿಕದ B2 ಬಾಂಬರ್ಗಳು ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ ಮೇಲೆ ರಾತ್ರೋರಾತ್ರಿ ದಾಳಿಯನ್ನು ನಡೆಸಲಾಯಿತು. ಆ ದಾಳಿಗೆ ಪ್ರತೀಕಾರವಾಗಿ ಪ್ರತ್ಯುತ್ತರವಾಗಿ ಈಗ ಅಮೆರಿಕ ಇರಾನ್ ಮೇಲೆ B2 ಬಾಂಬರ್ಗಳನ್ನು ಬಳಸಿ ದಾಳಿಯನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ. ಅನೇಕ ಮಿಸೈಲ್ಗಳು ಇದೇ ರೀತಿಯಾಗಿ ಕಂಡಲ್ಲಿ ಬಂದು ಅಪ್ಪಳಿಸ್ತಾ ಇದೆ. ಜನವಸತಿ ಪ್ರದೇಶಗಳ ಮೇಲೆ ಮಿಸೈಲ್ ಅಪ್ಪಳಿಸ್ತಾ ಇದೆ. ಇರಾನ್ ಕಡೆಯಿಂದ ಬರ್ತಾ ಇರುವಂಥ ಮಿಸೈಲ್ಸ್ ಅದು. ಜೊತೆಯಲ್ಲಿ ಅಮೆರಿಕದ ಕಡೆಯಿಂದ B2 ಬಾಂಬರ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಈಗ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅಂದರೆ ಇಸ್ರೇಲ್ ಹಾಗೂ ಅಮೆರಿಕದ ವತಿಯಿಂದ ಜಂಟಿ ಕಾರ್ಯಾಚರಣೆ ಅದು ವೇಗವನ್ನು ಪಡೆದುಕೊಳ್ತಾ ಇದೆ. ಜೊತೆಗೆ ಟ್ರಂಪ್ ಸೂಚನೆ ಎಚ್ಚರಿಕೆ ಕೊಟ್ಟ ನಂತರದಲ್ಲಿ ಈ ದಾಳಿಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ವಾಯುಪಡೆ ಈಗ B2 ಬಾಂಬರ್ಗಳನ್ನು ಬಳಸಿ ಇರಾನ್ನ ಒಂದಷ್ಟು ಜಾಗಗಳನ್ನು ಟಾರ್ಗೆಟ್ ಮಾಡ್ಕೊಂಡಿರೋದು. ಈ ಕಡೆಗಳಿಗೂ ಕೂಡ ಈ ಯುದ್ಧದ ಭೀತಿ ಆವರಿಸಿಕೊಂಡಿದೆ. ಇರಾನ್ ಅಟ್ಟಹಾಸಕ್ಕೆ ಈಗ ಅಮೆರಿಕ ಪ್ರತೀಕಾರಕ್ಕಿಳಿದಿದೆ. ಬೆಳ್ಳಂಬೆಳಗ್ಗೆ ಇರಾನ್ ಮೇಲೆ ಕ್ಷಿಪಣಿ ಸಿಡಿಸಿದೆ ಅಮೆರಿಕ. ಇರಾನ್ನಲ್ಲಿ ಅಮೆರಿಕದ B2 ಬಾಂಬರ್ಗಳ ಅಟ್ಟಹಾಸ. ಅಮೆರಿಕ ಕೂಡ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. B2 ಬಾಂಬರ್ಗಳನ್ನು ಈಗ ಬಳಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಇರಾನ್ ಅಟ್ಟಹಾಸಕ್ಕೆ ಅಮೆರಿಕದ ಪ್ರತಿದಾಳಿಯೂ ಕೂಡ ಈಗ ಅದೇ ರೀತಿಯಲ್ಲಿದೆ. B2 ಬಾಂಬರ್ಗಳನ್ನು ಬಳಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಇರಾನ್ ಮೇಲೆ B2 ಬಾಂಬರ್, ಸೂಸೈಡ್ ಡ್ರೋನ್, ಆತ್ಮಾಹುತಿ ಡ್ರೋನ್ ದಾಳಿಗಳನ್ನು ಕೂಡ ಈಗ ತೀವ್ರಗೊಳಿಸಿದೆ ಅಮೆರಿಕ. ಯಾವಾಗ ಇಸ್ರೇಲ್ನ ಟೆಲ್ ಅವೀವ್ ಜೊತೆಗೆ ಏರ್ ಡಿಫೆನ್ಸ್ ಎಲ್ಲ ಕಡೆಗಳಿಗೂ ಕೂಡ ದಾಳಿಯನ್ನು ಮಾಡಲಾಯಿತು. ಜನವಸತಿ ಪ್ರದೇಶಗಳನ್ನು ಇರಾನ್ನ ಮಿಸೈಲ್ಗಳು ಅಟ್ಯಾಕ್ ಮಾಡಿದ್ವು. ಆ ಸಂದರ್ಭದಲ್ಲಿ ಇರಾನ್ ಕೂಡ ದಾಳಿಯನ್ನು ಮುಂದುವರಿಸಿತು. ಈಗ ಇರಾನ್ ಮೇಲೆ ಅಮೆರಿಕದ B2 ಬಾಂಬರ್ಗಳು ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ ಮೇಲೆ ರಾತ್ರೋರಾತ್ರಿ ದಾಳಿಯನ್ನು ನಡೆಸಲಾಯಿತು. ಆ ದಾಳಿಗೆ ಪ್ರತೀಕಾರವಾಗಿ ಪ್ರತ್ಯುತ್ತರವಾಗಿ ಈಗ ಅಮೆರಿಕ ಇರಾನ್ ಮೇಲೆ B2 ಬಾಂಬರ್ಗಳನ್ನು ಬಳಸಿ ದಾಳಿಯನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ. ಅನೇಕ ಮಿಸೈಲ್ಗಳು ಇದೇ ರೀತಿಯಾಗಿ ಕಂಡಲ್ಲಿ ಬಂದು ಅಪ್ಪಳಿಸ್ತಾ ಇದೆ. ಜನವಸತಿ ಪ್ರದೇಶಗಳ ಮೇಲೆ ಮಿಸೈಲ್ ಅಪ್ಪಳಿಸ್ತಾ ಇದೆ. ಇರಾನ್ ಕಡೆಯಿಂದ ಬರ್ತಾ ಇರುವಂಥ ಮಿಸೈಲ್ಸ್ ಅದು. ಜೊತೆಯಲ್ಲಿ ಅಮೆರಿಕದ ಕಡೆಯಿಂದ B2 ಬಾಂಬರ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಈಗ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅಂದರೆ ಇಸ್ರೇಲ್ ಹಾಗೂ ಅಮೆರಿಕದ ವತಿಯಿಂದ ಜಂಟಿ ಕಾರ್ಯಾಚರಣೆ ಅದು ವೇಗವನ್ನು ಪಡೆದುಕೊಳ್ತಾ ಇದೆ. ಜೊತೆಗೆ ಟ್ರಂಪ್ ಸೂಚನೆ ಎಚ್ಚರಿಕೆ ಕೊಟ್ಟ ನಂತರದಲ್ಲಿ ಈ ದಾಳಿಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ವಾಯುಪಡೆ ಈಗ B2 ಬಾಂಬರ್ಗಳನ್ನು ಬಳಸಿ ಇರಾನ್ನ ಒಂದಷ್ಟು ಜಾಗಗಳನ್ನು ಟಾರ್ಗೆಟ್ ಮಾಡ್ಕೊಂಡಿರೋದು.